ಇಂದು ನಮ್ಮ ನಾಡಿನ ಅತ್ಯಂತ ದೊಡ್ಡ ಚೇತನ ಡಾಕ್ಟರ್ ಪ್ರೊಫೆಸರ್ ಎಸ್.ಎಲ್. ಭೈರಪ್ಪನವರನ್ನು ನಾವು ನಿನ್ನೆ ಕಳ್ಕೊಂಡಿದ್ದೀವಿ. ನಾವು ಎಸ್.ಎಲ್. ಭೈರಪ್ಪನವರನ್ನು ಎಲ್ಲಿ ಕನೆಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ, ನನ್ನಂಥ ಸಾಮಾನ್ಯ ಓದುಗರು ಇವತ್ತು ಇಲ್ಲಿ ನಿಂತು ಮಾತನಾಡ್ತಿದ್ದೀನಿ ಅಂತಂತ ಹೇಳಿದರೆ ಅದಕ್ಕೆ ಎಸ್.ಎಲ್. ಭೈರಪ್ಪನವರೇ ಕಾರಣ ಅಂತ ಹೇಳ್ತೀವಿ. ಏನಕ್ಕಂತಂದರೆ ಎಸ್.ಎಲ್. ಭೈರಪ್ಪನವರಂಥ ಧೀಮಂತ ವ್ಯಕ್ತಿತ್ವ. ಅವರು ಬರೆದಿರುವ ಎಲ್ಲ ಕಾದಂಬರಿಗಳಿರ್ಬೋದು, ಆ ಪ್ರತಿ ಕಾದಂಬರಿನೂ ಸಹಿತ ಓದಿಸ್ಕೊಂಡು ಹೋಗುತ್ತೆ. ಒಂದು ಎರಡು ಪುಟಗಳನ್ನು ಓದುವ ಹೊತ್ತಿಗೆ ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳು ಓದುಗರನ್ನೇ ಓದಿಸ್ಕೊಂಡು ಹೋಗ್ತಿರುವಂಥ ಕಾದಂಬರಿಗಳು. ಪ್ರತಿ ಕಾದಂಬರಿಯು ಅದು ಭಿತ್ತಿ ಇರ್ಬೋದು, ಆವರಣ ಇರ್ಬೋದು, ಯಾವುದೇ ಕಾದಂಬರಿ ತಗೊಳ್ಳಿ, ಗೃಹಭಂಗ ಇರ್ಬೋದು, ಒಂದೊಂದು ಕಾದಂಬರಿಯೂ ಸಹಿತ ಓದಿಸ್ಕೊಂಡು ಹೋಗುತ್ತೆ. ಮತ್ತು ಭೈರಪ್ಪನವ್ರದ್ದು ಕಾದಂಬರಿಗಳು ಇನ್ನೊಂದು ಏನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ, ಭಾರತೀಯತೆಯನ್ನು ಮನೆಗಳಿಗೆ ಮನಗಳಿಗೆ ನಾಡಿನಾದ್ಯಂತ ವಿಶ್ವದಾದ್ಯಂತ ಭೈರಪ್ಪನವರು ಮುಟ್ಟಿಸಿದಂಥ ಧೀಮಂತ ವ್ಯಕ್ತಿ ಅಂತ ಹೇಳ್ಬೋದು. ತತ್ವಶಾಸ್ತ್ರ ಇರ್ಬೋದು, ಸಾಹಿತ್ಯ ಇರ್ಬೋದು, ಇತಿಹಾಸ ಇರ್ಬೋದು. ಬರೀ ಭೈರಪ್ಪನವ್ರನ್ನ ಒಬ್ಬರು ಸಾಹಿತಿಯಾಗಿ ನಾವು ಖಂಡಿತ ನೋಡ್ತಾ ಇಲ್ಲ. ಅವರು ಸಾಹಿತ್ಯವನ್ನು ಮೀರಿದಂಥ ವ್ಯಕ್ತಿತ್ವ ಅಂತ ನನ್ನ ಪ್ರಕಾರ ಅನಿಸುತ್ತೆ ಯಾವಾಗಲೂ. ನಿಜವಾಗಿಯೂ ಈ ಶತಮಾನದ ಸಾಹಿತಿ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಈ ರೀತಿ ನಮಗೆ ಉಳಿದಂಥ ಸಾಹಿತಿಗಳು ಸಿಗ್ಬೋದು, ಆದರೆ ಎಸ್.ಎಲ್. ಭೈರಪ್ಪನವರಂಥ ಪ್ರಬುದ್ಧವಾದ ಸಾಹಿತಿ ಇದ್ದಾರಲ್ಲ, ನಮಗೆ ಖಂಡಿತವಾಗಿಯೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನಿಜಕ್ಕೂ ಇಂಥ ಚೇತನವನ್ನು ನಾವು ಕಳ್ಕೊಂಡಿದ್ದೀವಿ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಚೇತನಕ್ಕೆ ನನ್ನ ಅನಂತ ನಮನಗಳು. ನಮಸ್ಕಾರ. ಒಬ್ಬ ಶ್ರೀ ಎಸ್.ಎಲ್. ಭೈರಪ್ಪನವರ ಅತ್ಯಂತ ಮೆಚ್ಚಿನ ಸಾಹಿತ್ಯಾಭಿಮಾನಿಯನ್ನು ಅವರು ಬಹುಶಃ ಸಾಹಿತ್ಯ ಲೋಕದ ಧ್ರುವತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಕನ್ನಡದ ಸಾಹಿತ್ಯ ಎಲ್ಲಿವರೆಗಿರುತ್ತೆ ಅಲ್ಲಿ ಭೈರಪ್ಪನವರ ಹೆಸರು ಶಾಶ್ವತವಾಗಿ ಧ್ರುವ ನಕ್ಷತ್ರದ ರೀತಿಯಲ್ಲಿ ಉಳಿತದೆ ಅಂತ ನನ್ನ ಭಾವನೆ. ಬಹುಶಃ ಅವರು ಬರೆದಂತಹ ಕಾದಂಬರಿಗಳು ವಿಶ್ವಮಟ್ಟದಲ್ಲಿ ಕೂಡ ಗುರುತಿಸಲ್ಪಟ್ಟಂಥ ಕಾದಂಬರಿಗಳು. ಅನಿವಾರ್ಯವಾಗಿ ಅವರಿಗೆ ಅದೇನೋ ಗೊತ್ತಿಲ್ಲ, ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ. ಬಹುಶಃ ಇಂತಹ 100 ಜ್ಞಾನಪೀಠ ಪ್ರಶಸ್ತಿಗಳು ಕೊಟ್ಟರೂ ಕೂಡ ಎಸ್.ಎಲ್. ಭೈರಪ್ಪನವರು ಅರ್ಹರು ಅಂತ ಹೇಳಿ ಅಂತಹ ಒಬ್ಬ ಧೀಮಂತ ಸಾಹಿತಿಯನ್ನು ನಮ್ಮ ಕರ್ನಾಟಕ ಪಡೆದಿದ್ದು ನಾವೇ ಧನ್ಯರು ಅಂತ ಹೇಳ್ತಾ ಅವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.